ಮೇಡಮ್ ಫೈನಲಿ ಸಂಜು ವೆಟ್ಸ್ ಗೀತಾ ಆಯಿತು. ಈಗ ರಚಿತಾ ವೆಟ್ಸ್ ಹುಡುಗ ಯಾವಾಗ ಮತ್ತೆ ಗುಡ್ ನ್ಯೂಸ್ ಕೊಡೋದು ಯಾವಾಗ ನಿಮ್ಮ ಅಭಿಮಾನಿಗಳಿಗೋಸ್ಕರ? ಇನ್ನ ಕನಸುಗಳು ತುಂಬ ಇದೆ ಅಂದರೆ ಈ ಕನಸಿನ ಜೊತೆಗೆ ವೈಯಕ್ತಿಕ ಬದುಕಿನ ವಿಚಾರ ಅಲ್ಲ, ನಾನು ಏನು ಹೇಳಿದೆ ಹೇಳಿ, ಇಷ್ಟೊತ್ತವರೆಗೂ ಹೇಳಿದ್ರಿ ನೀವು ನನಗೆ ಕೈ ತುಂಬ ಸಿನಿಮಾ ಅಂದರೆ ಬ್ಯುಸಿ ಸ್ಕೆಡ್ಯೂಲಲ್ಲಿ ಇದ್ದೀರಾ ಅಂತ. ಹುಡುಗ ಖಂಡಿತವಾಗ್ಲೂ ಗೊತ್ತಿಲ್ಲ. ಮದುವೆ ಫಿಕ್ಸ್ ಆದಾಗ ಅಲಯನ್ಸ್ ಬಂದು ಓಕೆ ಫೈನಲ್ ಆಯಿತು ಅಂತ ಅಂದಾಗ ನಾನು ಹೇಳಿಲ್ಲ, ನಾನು ನಿಮ್ಗೆ ಏನು ಹೇಳಿದೆ ಹೇಳಿ, ನಾನೇ ಫಸ್ಟ್ ರಿವೀಲ್ ಮಾಡೋದು. ಐ ವಿಲ್ ರಿವೀಲ್ ಇಟ್. ಕನಸು ಮೇಡಮ್, ಹುಡುಗನ ಬಗ್ಗೆ ಕನಸುಗಳು ಹೆಂಗಿದೆ ಸಿನಿಮಾದಲ್ಲಿ ಪಾತ್ರಗಳ ಮುಖಾಂತರ? ಹುಡುಗನ ಕನಸ ಒಂದೇ ಒಂದು ಮಾತು ಹೇಳ್ತೀನಿ, ಹುಡುಗನ ಮನೆಯವರಾಗಿರ್ಬೋದು, ತುಂಬ ಸಾಂಪ್ರದಾಯಿಕವಾಗಿರುವಂಥವ್ರು, ಹುಡುಗ ತುಂಬ ಮರ್ಯಾದೆ ಕೊಡ್ಬೇಕು ಹೆಣ್ಮಕ್ಳಿಗೆ, ಅಂಥ ಹುಡುಗನ ನಾನು ಮದುವೆ ಆಗ್ತೀನಿ. ಫೈನಲಿ ಮೇಡಮ್, ಇಡೀ ತುಂಬ ದಿನ ಆದಮೇಲೆ ನಮ್ಮ ಜೊತೆ ಸಿಕ್ಕಿದ್ದೀರಿ. ಅದು ನಿಮ್ಮ ಜೊತೆ ಮಾತಾಡುವಾಗ ಮಾತು ಕಂಟಿನ್ಯೂ ಆಗುತ್ತೆ. ಫೈನಲ್ ನೀವೇ ಹೇಳ್ಬಿಡಿ. ಫೈನಲ್ ವರ್ಡಿಕ್ಟ್ ಥರನಾ? ನೋಡಿ ಸರ್, ಏನಿಲ್ಲ, ಯು ಹವ್ ಬೀನ್ ಅ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್. ಅದು ನೀವು ಎಂಡ್ ಮಾಡಿದ್ರೆ ಚಂದ. ಇದು ನನ್ನ ಕೆಲಸ ಆಗಿಲ್ಲ. ಜಾಗಿ, ಯು ಆರ್ ಟೇಕಿಂಗ್ ದ ಸ್ಯಾಲರಿ, ನೀವು ತಗೊಳ್ತೀರಾ ದುಡ್ಡನ್ನ, ನೀವೇ ಎಂಡ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಇನ್ನೊಂದಿಷ್ಟು ಹೊಸ ವರ್ಷಕ್ಕೆ ಹೊಸ ಹೊಸ ಕನಸುಗಳು ನಿಮ್ಮನ್ನು ಕಾಪಾಡಲಿ, ಈಡೇರಲಿ ಅಂತ ನಮ್ಮ ಹಾರೈಕೆ ಕೂಡ. ಥ್ಯಾಂಕ್ಸ್ ಅಲ್ಲ, ಥ್ಯಾಂಕ್ ಯು. ತುಂಬ ದಿನಗಳಾದಮೇಲೆ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ತುಂಬ ವಿಚಾರಗಳ ಬಗ್ಗೆ ಟಿ ವಿ ನನ್ನ ಜೊತೆಗೆ ಮಾತನಾಡಿರ್ತಕ್ಕಂಥದ್ದು. ಸೊ ಸಾಕಷ್ಟು ಜರ್ನಿ ಮಾಡಿದ್ದಾರೆ, 12 ವರ್ಷಗಳ ಜರ್ನಿ ಜೊತೆಗೆ ಅವರ ಜೀವನದಲ್ಲಿ ಬಂದಂತಹ ಘಟನಾವಳಿಗಳ ಬಗ್ಗೆ ಕೂಡ ಮಾತನಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಚೆಕ್ಕಿನ್, TV9 ಬೆಂಗಳೂರು. ಮೇಡಮ್ ಫೈನಲಿ ಸಂಜು ವೆಟ್ಸ್ ಗೀತಾ ಆಯಿತು. ಈಗ ರಚಿತಾ ವೆಟ್ಸ್ ಹುಡುಗ ಯಾವಾಗ ಮತ್ತೆ ಗುಡ್ ನ್ಯೂಸ್ ಕೊಡೋದು ಯಾವಾಗ ನಿಮ್ಮ ಅಭಿಮಾನಿಗಳಿಗೋಸ್ಕರ? ಇನ್ನ ಕನಸುಗಳು ತುಂಬ ಇದೆ ಅಂದರೆ ಈ ಕನಸಿನ ಜೊತೆಗೆ ವೈಯಕ್ತಿಕ ಬದುಕಿನ ವಿಚಾರ. ಅಲ್ಲ, ನಾನು ಏನು ಹೇಳಿದೆ ಹೇಳಿ, ಇಷ್ಟೊತ್ತವರೆಗೂ ಹೇಳಿದ್ರಿ ನೀವು ನನಗೆ ಕೈ ತುಂಬ ಸಿನಿಮಾ ಅಂದರೆ ಬ್ಯುಸಿ ಸ್ಕೆಡ್ಯೂಲಲ್ಲಿ ಇದ್ದೀರಾ ಅಂತ. ಹುಡುಗ ಖಂಡಿತವಾಗ್ಲೂ ಗೊತ್ತಿಲ್ಲ. ಮದುವೆ ಫಿಕ್ಸ್ ಆದಾಗ ಅಲಯನ್ಸ್ ಬಂದು ಓಕೆ ಫೈನಲ್ ಆಯಿತು ಅಂತ ಅಂದಾಗ ನಾನು ಹೇಳಿಲ್ಲ, ನಾನು ನಿಮ್ಗೆ ಏನು ಹೇಳಿದೆ ಹೇಳಿ, ನಾನೇ ಫಸ್ಟ್ ರಿವೀಲ್ ಮಾಡೋದು. ಐ ವಿಲ್ ರಿವೀಲ್ ಇಟ್. ಕನಸು ಮೇಡಮ್, ಹುಡುಗನ ಬಗ್ಗೆ ಕನಸುಗಳು ಹೆಂಗಿದೆ ಸಿನಿಮಾದಲ್ಲಿ ಪಾತ್ರಗಳ ಮುಖಾಂತರ? ಹುಡುಗನ ಕನಸ ಒಂದೇ ಒಂದು ಮಾತು ಹೇಳ್ತೀನಿ, ಹುಡುಗನ ಮನೆಯವರಾಗಿರ್ಬೋದು, ತುಂಬ ಸಾಂಪ್ರದಾಯಿಕವಾಗಿರುವಂಥವ್ರು, ಹುಡುಗ ತುಂಬ ಮರ್ಯಾದೆ ಕೊಡ್ಬೇಕು ಹೆಣ್ಮಕ್ಳಿಗೆ, ಅಂಥ ಹುಡುಗನ ನಾನು ಮದುವೆ ಆಗ್ತೀನಿ. ಫೈನಲಿ ಮೇಡಮ್, ಇಡೀ ತುಂಬ ದಿನ ಆದಮೇಲೆ ನಮ್ಮ ಜೊತೆ ಸಿಕ್ಕಿದ್ದೀರಿ. ಅದು ನಿಮ್ಮ ಜೊತೆ ಮಾತಾಡುವಾಗ ಮಾತು ಕಂಟಿನ್ಯೂ ಆಗುತ್ತೆ. ಫೈನಲ್ ನೀವೇ ಹೇಳ್ಬಿಡಿ. ಫೈನಲ್ ವರ್ಡಿಕ್ಟ್ ಥರನಾ? ನೋಡಿ ಸರ್, ಏನಿಲ್ಲ, ಯು ಹವ್ ಬೀನ್ ಅ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್. ಅದು ನೀವು ಎಂಡ್ ಮಾಡಿದ್ರೆ ಚಂದ. ಇದು ನನ್ನ ಕೆಲಸ ಆಗಿಲ್ಲ. ಜಾಗಿ, ಯು ಆರ್ ಟೇಕಿಂಗ್ ದ ಸ್ಯಾಲರಿ, ನೀವು ತಗೊಳ್ತೀರಾ ದುಡ್ಡನ್ನ, ನೀವೇ ಎಂಡ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಇನ್ನೊಂದಿಷ್ಟು ಹೊಸ ವರ್ಷಕ್ಕೆ ಹೊಸ ಹೊಸ ಕನಸುಗಳು ನಿಮ್ಮನ್ನು ಕಾಪಾಡಲಿ, ಈಡೇರಲಿ ಅಂತ ನಮ್ಮ ಹಾರೈಕೆ ಕೂಡ. ಥ್ಯಾಂಕ್ಸ್ ಅಲ್ಲ, ಥ್ಯಾಂಕ್ ಯು. ತುಂಬ ದಿನಗಳಾದಮೇಲೆ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ತುಂಬ ವಿಚಾರಗಳ ಬಗ್ಗೆ ಟಿ ವಿ ನನ್ನ ಜೊತೆಗೆ ಮಾತನಾಡಿರ್ತಕ್ಕಂಥದ್ದು. ಸೊ ಸಾಕಷ್ಟು ಜರ್ನಿ ಮಾಡಿದ್ದಾರೆ, 12 ವರ್ಷಗಳ ಜರ್ನಿ ಜೊತೆಗೆ ಅವರ ಜೀವನದಲ್ಲಿ ಬಂದಂತಹ ಘಟನಾವಳಿಗಳ ಬಗ್ಗೆ ಕೂಡ ಮಾತನಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಚೆಕ್ಕಿನ್, TV9 ಬೆಂಗಳೂರು.